ನಮ್ಮ ಮನೆಯವ್ರಿಗೆ ನನಗೆ ತುಂಬ ಸ್ಪೆಷಲ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಚುಮ್ಮು. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನ್ನದ ನ್ಯೂ ಬ್ಲಾಗ್. ಸೊ ಇವತ್ತು ನಮ್ಮ ಮನೆಯವ್ರಿಗೆ ನನಗೆ ತುಂಬ ಸ್ಪೆಷಲ್ ಡೇ. ಏಕೆಂದರೆ ಇವತ್ತು ನಾವು ತೋಟದ ಮುಹೂರ್ತ ಅಂತಾರಲ್ವ, ಸೊ ಅಡಿಕೆ ಗಿಡ, ಅಡಿಕೆ ಸಸಿ ಹಾಕ್ಬೇಕಲ್ವ, ಸೊ ಅದ್ರದ್ದು ಇವತ್ತು ಮುಹೂರ್ತ ಮಾಡ್ತಿದ್ದೀವಿ. ಸೊ ಇದೊಂಥರ ನಮ್ಮ ಫ್ಯಾಮಿಲಿಗೆ ಸ್ಪೆಷಲ್ ಡೇ. ಬಿಕಾಸ್ ತುಂಬ ವರ್ಷದಿಂದ ಅನ್ಕೊತಿದ್ವಿ ಮಾಡಬೇಕು ಅಂತ. ಸೊ ಅದು ಇವಾಗ ಆಗ್ತಿದೆ. ಸೊ ಏನೇನು ಪ್ರೋಸೆಸ್ ಇರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ. ಏನೇನೋ ಐಟಮ್ಸ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ನಮ್ಮಮ್ಮ ಪಾಯಸ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕಮ್ಮ ಪಾಯಸ ಮಾಡ್ತಿರೋದು? 20 ಜನಕ್ಕೆ ಮಾಡ್ತಿದ್ದೀರಾ? ಸೊ 20 ಜನಕ್ಕೆ ಪಾಯಸ ಮಾಡ್ತಿದ್ದಾರೆ. ಪಾಯಸ ಅಂತ ಅನ್ನ ಸಾಂಬಾರು ಆ ಥರ ಏನೇನೋ ಇರುತ್ತೆ. ಇಲ್ಲಿ ನಮ್ಮ ಮಮ್ಮಿ ಬ್ರೇಕ್ಫಾಸ್ಟಿಗೆ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬ್ಯುಸಿ ಇದ್ದಾರೆ. ನಾನು ಇವಾಗ ಬ್ಯುಸಿ ಆಗಬೇಕು, ಕಸ ಹೊಡಿಬೇಕು, ಇದೆಲ್ಲ ಒರೆಸ್ಬೇಕು. ಸೊ ಇನ್ನು ಏನೇನೋ ಮಾಡಬೇಕು ಫ್ರೆಂಡ್ಸ್. ಇದು ಕೋಸಂಬರಿಗೆ ಅನ್ಸುತ್ತೆ. ಸೊ 10 ಗಂಟೆಗೆ ಮುಹೂರ್ತ ಇರೋದು. ಸೊ 10 ಗಂಟೆಗೆ ಸರಿಯಾಗಿ ಅಲ್ಲಿ ರೀಚ್ ಆದರೆ ಆಯಿತು. ಐ ಥಿಂಕ್ ಬೇಗನೆ ರೀಚ್ ಆಗಬೇಕು, ಅಲ್ಲೆಲ್ಲ ರೆಡಿ ಮಾಡ್ಕೊಬೇಕಲ್ವಾ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಕಸ ಹೊಡೆದು ನೆಲ ಒರೆಸೋಣ ಅಂತ ನೀರಿಗೆ ಉಪ್ಪು ಹಾಕಿಟ್ಟಿದ್ದೀನಿ. ಸೊ ಈ ಕಡೆ ನಮ್ಮ ಅತ್ತೆ ಇಲ್ಲಿ ಕಂಕಣ ಕಟ್ತಾ ಇದ್ದಾರೆ. ಇವರೇ ನಮ್ಮ ಅತ್ತೆ. ನಮ್ಮ ಅಕ್ಕನೂ ಕಟ್ತಾ ಇದ್ದಾರೆ. ಸೊ ಒಂದು ತೋರ್ಸತ್ತೆ ಹೆಂಗೆ ಕಟ್ಟೋದು ತೋರಿಸ್ಬೇಕಂತ. ಯಾರವಳ ಸೊ ಈ ಥರನೇ ಸ್ವಲ್ಪ ಕಂಕಣ ಕಟ್ತಾರೆ. ಅಲ್ಲಿ ಎಷ್ಟೊಂದು ಜನಕ್ಕೆ ಕಂಕಣ ಕಟ್ಟಿ ಪೂಜೆ ಮಾಡಿಸ್ಬೇಕಲ್ವ. ಸೊ ನಾನು ನಿಮಗೆ ಎಲ್ಲನೂ ತೋರಿಸ್ತೀನಿ. ಬಿಕಾಸ್ ಇದನ್ನು ಯೂಟ್ಯೂಬ್ಗಲ್ಲ ಅಂದ್ರೂ ನಮ್ಮ ಅಂತ ಏನು ಹೇಳ್ತಾರೆ ಮೆಮೊರೀಸ್ಗೆ ವಿಡಿಯೋ ಮಾಡ್ತಿದ್ದೀನಿ. ನಾನು ತುಂಬ ಚಿಕ್ಕ ವಯಸ್ಸಿಂದಲೂ ಹೇಳ್ತಿದ್ದೆ ತೋಟ ಮಾಡಬೇಕು ಅಂತ. ಸೊ ಫೈನಲಿ ಮಾಡ್ತಾ ಇದ್ದೀವಿ. ಇವಾಗ ನೆಲ ಒರೆಸ್ಬೇಕು. ನಾನು ನಿಮಗೆ ಆಗ್ತೀನಿ. ಅತ್ತೆ ಅಕ್ಕ ಇವಾಗ ಚಿಗ್ಲಿ ಇಟ್ಟು ಮತ್ತು ತಂಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಚಿಗ್ಲಿ ಎಳ್ಳಿಂದ ಮಾಡ್ತಾರೆ. ಸೊ ತಂಬಿಟ್ಟು ನಿಮಗೆ ಗೊತ್ತಲ್ಲ ಹೇಗೆ ಮಾಡೋದು ಅಂತ. ಉಡೀಲಿ ಇಟ್ಕೊಡ್ಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮಮ್ಮ ಪಲ್ಯ ಮಾಡ್ತಾ ಇದ್ದಾರೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದಾರೆ. ಏನು ಪಲ್ಯ ಇದು? ಬಟಾಣಿ ಬೀನ್ಸು ಪಲ್ಯ. ಇದು ಹುಂಚಲ್ಲು, ಸ್ವೀಟ್ ಪಲ್ಯಕ್ಕೆ ಅಂತ ಇದ್ದೀವಿ. ಸೊ ಇದು ನಮ್ಮ ಹಳೇ ಮನೆ. ಫಸ್ಟ್ ಟೈಮ್ ಇಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ಯಾ, ಮುಂಚೆ ಮಾಡಿದ್ಯಾ? ಹೌದಾ? ಆ ಕಡೆ ಏನು ಬಿಟ್ಟಿಲ್ವಾ? ಸರಿ ಕಡೆ. ಸೊ ಇದನ್ನ ಹುಣಸೆಹಣ್ಣ ಚೂಚ್ತಾ ಇದ್ದಾರೆ.
ಸೊ ಎಲ್ಲ ಅಡುಗೆ ಆದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಗಾಯ್ಸ್, ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಾನೇ ಮಾಡೋದು. ಸೊ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಟೊಮ್ಯಾಟೊ, ಅದಕ್ಕೇನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅದು ನಿಮಗೆ ಗೊತ್ತು. ಸೊ ಇವಾಗ ರೆಡಿ ಮಾಡಬೇಕು. ನಾನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ನಮ್ಮ ಮರಿ ಎದ್ಬಿಡ್ತು. ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ ಹೇಳು, ಬರೀ ಕಾಲ ಹೊಡಿಯೋದು. ರಾತ್ರಿ ವಾಮಿಟ್ ಮಾಡ್ಕೊಂಡ್ಬಿಡ್ತು ನನ್ನ ಚಿನ್ನಿ ಮರಿ. ಒಳ್ಳೆ ಮುದ್ದು ಹಾಯ್ ಮಾಡು, ಹಾಯ್ ಮಾಡು. ಇವಾಗೆದ್ದಾ? ಗುಡ್ ಮಾರ್ನಿಂಗ್. ಇವತ್ತೇನ್ ಡೇ ಹೇಳು? ಏನ್ ಡೇ ಇವತ್ತೇನ್ ಡೇನಪ್ಪ? ಬೆಳಗ್ಗೆ ಹೇಳಿದ್ನಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಚುಮ್ಮು. ವಿಶ್ ಮಾಡು ನನಗೆ. ಅಯ್ಯ ಮುದ್ದು ಮುದ್ದು ಬಂಗೋರಿ. ಬಾ ಹಾಲು ಕುಡಿ ಅಂತ ಬಾ. ಕಮಾನ್ 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 ಬೇಬಿ. ಫ್ಲಾಗ್ ಬೇಕಾ ನಿನಗೆ? ಫ್ಲಾಗ್ ಬೇಕಾ ನಿನಗೆ? ಪುಟಾಣಿತು ಅದು ನಿಮ್ಮ ಸ್ಕೂಲಿಂದು. ನಿನಗೆ ಫ್ಲಾಗ್ ಬೇಕಾ ಹೇಳು? ಬೇಕು ಅಂದರೆ ತಂದು ಕೊಡೋದಿಲ್ಲ ಅಂದರೆ ಇಲ್ಲ. ಬೇಡವಾ? ಬೇಕಾ? ಬಾ ಮತ್ತೆ ಹೋಗೋಣ. ಓಕೆ, ನಾನು ಅವಲಕ್ಕಿ ಮಾಡ್ಬೇಕು. ಬಾಯ್ ಬಾಯ್. ಹೋಗ್ತೀನಿ. ಬಾಯ್ ಅಂತೀಯ, ಬಾಯ್ ಅಂತೀಯ, ಬಾಯ್ ಅಂತೀಯ, ಬಾಯ್ ಅಂತೀಯ. ಇವಾಗ ಅವಲಕ್ಕಿ ಮಾಡಿ ಹೋಗ್ತಿದ್ದೀನಿ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಮಕ್ಕಳೆಲ್ಲ ಫ್ಲಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಾಯ್ತು. ಸೊ ಇವಾಗ ಎಲ್ಲರೂ ಹೊರಡಬೇಕು. ಏನು ಏನೋ ಮಾಡ್ತಿದ್ದೀನಿ. ಸೊ ಇವಾಗೆಲ್ಲ ಹೊರಡ್ತಾ ಇದೀವಿ. ನಿಮಗೆ ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇದೆಲ್ಲ ಊಟ ಅನ್ಸುತ್ತೆ. ಇದರಲ್ಲೆಲ್ಲ ಪೂಜೆ ಸಾಮಾನುಗಳಿದೆ. ಅರ್ಶಿನ, ಕುಂಕುಮ, ಅದು ತುಪ್ಪ, ಇದು ಕಳಸ. ಸೊ ಫುಲ್ಲು ಮೆಸ್ ಆಗ್ಬಿಟ್ಟಿದೆ. ನಮ್ಮನೆ ತುಂಬಾ ಜನ. ಸೊ ನಾನು ನಿಮಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಸೊ ಇವಾಗ ಹೋಗ್ತಾ ಇದೀವಿ ನಮ್ಮ ತೋಟದ ಹತ್ರ. ತೋರಿಸ್ತೀನಿ ನಮ್ಮ ತೋಟ ಹೇಗಿದೆ ಅಂತ ನಿಮಗೆ. ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳಿಸ್ತಿದ್ಯೋ ಅಲ್ಲೋ ಅಂತ ಗೊತ್ತಿಲ್ಲ. ಐ ಹೋಪ್ ಕೇಳಿಸ್ತಿರ್ಲಿ. ಸೊ ಗಾಯ್ಸ್, ಇವಾಗ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಸೊ ಇದು ಬೇರೆಯವ್ರ ತೋಟ, ಇಲ್ಲಿಂದ ಹೋಗ್ಬೇಕು. ಸೊ ನಾನು ಇಲ್ಲಿ ನೀರು ಮತ್ತೆ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿದ್ದೀನಿ. ನಮ್ಮ ಅಕ್ಕ ಹಿಂದೆ ಬರ್ತಾ ಇದ್ದಾಳೆ. ಸೊ ಇವಾಗ ಹೊರಡ್ಬೇಕು, ಹೋಗ್ತಾ ಇದ್ದೀವಿ. ಸೊ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ತಿದ್ದೀನಿ. ಪೂಜೆ ಎಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಬಂದ್ರು ನಾಯ್ಸ್. ಬಿಡು ಬಿಡು, ಅದನ್ನೇನು ಎತ್ಕೊಬೇಡ. ನಮ್ಮ ಅಕ್ಕ ನೋಡ್ರಿ, ನಮ್ಮ ಅಕ್ಕನ ಜಡೆ ನೋಡ್ರಿ ಹಿಂಗಿದೆ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ಇದೇ ನಮ್ಮ ಹೊಲ. ಸೊ ಇಷ್ಟು ಜನ ಬಂದಿದ್ದೀವಿ. ಆಲ್ಮೋಸ್ಟ್ ಇದು 2 ಎಕರೆ ಅನ್ಸುತ್ತೆ. ಇದು 3 ಎಕರೆನಾ? 2 ಎಕರೆ, 3 ಎಕರೆ ಅಲ್ಲ, ಇದು 3 ಎಕರೆ ಜಾಗ ಇದು ನಮ್ದು. ಸೊ ಇಲ್ಲೇನ್ ಖಾಲಿ ಕಾಣಿಸ್ತಿದೆಯಲ್ಲ ಅದು ಅಷ್ಟು ನಮ್ದೇ ಜಾಗ. ಇದು ನಮ್ಮ ಭಾವ.
ಅವರು ನಮ್ಮ ಭಾವ. ಎಲ್ಲಿ ಪೂಜೆ ಮಾಡೋದು ಅಲ್ಲ. ಸೊ ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ಇಟ್ಟಿದ್ದೀವಿ. ಚುಮ್ಮು ಪೂಜೆ ಸ್ಟಾರ್ಟ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿಂದಾನೆ ಬಂದಿದ್ದು ನಾನು. ಫುಲ್ಲು ಗ್ರೀನರಿ. ಸೊ ಪೂಜೆ ಸ್ಟಾರ್ಟ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಮುಹೂರ್ತ ಮಾಡಬೇಕು ಅಂದರೆ 3 ಗುಂಡಿ ತೆಗೆದ್ಬಿಟ್ಟು ಒಂದೊಂದರಲ್ಲಿ ಅಡಿಕೆ ಗಿಡ, ಬಾಳೆ ಗಿಡ ಮತ್ತು ತೆಂಗಿನ ಗಿಡನ ಹಾಕಬೇಕು. ಸೊ ಎಲ್ಲಿ ಗುಂಡಿ ತೆಗಿಬೇಕು ಅಂತ ಡಿಸ್ಕಷನ್ ಮಾಡ್ತಾಯಿದ್ರು. ಸೊ ಫೈನಲಿ ಈ ಕಡೆನೇ ತೆಗಿಬೇಕು ಅಂತ ಅಂದ್ಕೊಂಡು 3 ಗುಂಡಿ ತೆಗೆದ್ರು. ಅದಕ್ಕೂ ಮುಂಚೆ ದೇವ್ರ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಅಲ್ಲೊಂದು ದೊಡ್ಡ ಮರ ಕಾಣಿಸ್ತಿದ್ದೆ ಅಲ್ವಾ. ಸೊ ಅದ್ರ ಕೆಳಗಡೆ ದೇವ್ರಿದೆ, ಅದಕ್ಕೆ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಹೋಗಿದ್ದಾರೆ. ಇವಾಗ ತೆಂಗಿನ ಗಿಡ, ಬಾಳೆ ಗಿಡ ಮತ್ತು ಅಡಿಕೆ ಗಿಡನ ಒಂದೊಂದೇ ಇಡ್ತಾ ಇದ್ದಾರೆ. ಸೊ ಆ ಬಾಳೆ ಎಲೆನ ಹಾಸಿರೋದು ಗಂಗೆನ ಇಡಬೇಕು ಅಂತ. ಸೊ ಇನ್ನು ಗಂಗೆ ಪೂಜೆ ಮಾಡಿಲ್ಲ, ಗಂಗೆ ಪೂಜೆ ಮಾಡ್ಕೊಂಬರೋದಕ್ಕೆ ಹೋಗ್ತೀವಿ. ಗಂಗೆ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಆಂಟಿ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವಾಗ ಸಲ್ಕೆ ಮತ್ತು ಆರೆಗೆ ಕಂಕಣ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ. ಗುಂಡಿ ತೆಗಿಬೇಕಾದ್ರೆ ಅದರಿಂದನೇ ಅಲ್ವಾ ತೆಗಿಯೋದು. ಸೊ ಅದಕ್ಕೆ ಪೂಜೆ ಮಾಡಿ ಶರ್ಟ್, ಬಟ್ಟೆ ಮತ್ತು ಪಂಜೆ, ಟವಲ್ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಇವಾಗ ನಮ್ಮ ಭಾವ ಬೋರಿಂದ ನೀರು ತೆಗಿತಾ ಇದ್ದಾರೆ ಪೂಜೆ ಮಾಡಬೇಕು ಅಂತ. ಅವತ್ತು ಮಳೆ ಬರಲಿಲ್ಲ ನಮ್ಮ ಪುಣ್ಯಕ್ಕೆ. ಎಲ್ಲರೂ ಮನೆಯಿಂದನೇ ಬೇಡ್ಕೊಂಡು ಬಂದಿದ್ವಿ ಮಳೆ ಬರಬಾರ್ದು ಅಂತ. ಸೊ ಫೈನಲಿ ಮಳೆ ಬರಲಿಲ್ಲ. ಸೊ ಇವಾಗ ಗಂಗೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕಂಕಣ ಕಟ್ಟಿದ್ದಾರೆ. ಪ್ಲಸ್ ಪೂಜೆ ಮಾಡೋರ್ಗೂ ಕಂಕಣ ಕಟ್ಟಬೇಕು. ಕಂಕಣ ಕಟ್ಟಿಸ್ಕೊತಾ ಇರೋರು ನಮ್ಮ ದೊಡ್ಡಕ್ಕ, ಕಂಕಣ ಕಟ್ತಾ ಇರೋರು ನಮ್ಮ ಎರಡನೇ ಅಕ್ಕ. ಆಲ್ಮೋಸ್ಟ್ 20 ಇಯರ್ಸ್ ಆಯ್ತಂತೆ ನಾವು ತೋಟ ಮಾಡದೇರ. ಸೊ ಅದ್ರ ಬದಲು ನಮ್ಮ ಅಪ್ಪಾಜಿ ಶಿಲ್ಪಿ ಕೆಲಸ ಮಾಡ್ತಾಯಿದ್ರು. ಸೊ ಎಷ್ಟೊಂದು ವರ್ಷ ಆದಮೇಲೆ ತೋಟ ಮಾಡ್ತಾ ಇದ್ದೀವಿ. ಸೊ ಅದೊಂದು ಖುಷಿ ತುಂಬ ಇದೆ ನಮ್ಮ ಫ್ಯಾಮಿಲಿಗೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಅತ್ತೆ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದಾರೆ ಗಂಗೆಗೆ. ಆ ಕಡೆ ನಮ್ಮ ಸಿಸ್ಟರ್ಸ್ ಗಂಗೆಗೆ ಸೀರೆ ಉಡಿಸ್ಬೇಕಲ್ವ, ಮುಸುಕು ಮೇಲ್ ಬಂದೇ ಉಡಿಸ್ಬೇಕಂತೆ. ಸೊ ಅದಕ್ಕೆ ಮುಸುಕೆಲ್ಲ ಮೇಲ್ ಮಾಡಿ ಉಡಿಸ್ತಾ ಇದ್ದಾರೆ. ವಿಡಿಯೋ ತುಂಬ ಸ್ಪೀಡ್ ಮಾಡಿದ್ದೀನಿ ಬಿಕಾಸ್ ಅವ್ರು ತುಂಬ ನಿಧಾನ ಮಾಡಿದ್ದಾರೆ ಪೂಜೆನ. ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೋಡೋದಕ್ಕೂ ನಿಮಗೂ ಬೋರ್ ಆಗಬಾರ್ದಲ್ವಾ. ಸೊ ದಟ್ ವಿಡಿಯೋ ಸ್ವಲ್ಪ ಸ್ಪೀಡ್ ಇದೆ.
कुबेराय वै श्रवणाय महाराजाय नमः श्री कालिका देवी देवताभ्यो नमः गंगा देवी देवताभ्यो नमः ग्राम देवताभ्यो नमः देवताभ्यो नमः वीरभद्रेश्वर देवताभ्यो नमः कालिका देवी देवताभ्यो नमः सर्वदेवताभ्यो नमः मंत्रपुष्पं समर्पयामि जय नमः पार्वतीपते हर हर महादेव। ಎಲ್ಲರೂ ಪೂಜೆ ಮಾಡಿದ್ಮೇಲೆ ಇಲ್ಲಿಂದ ಗಂಗೆನ ಮುಹೂರ್ತ ಮಾಡೋ ಜಾಗಕ್ಕೆ ತೊಗೊಂಡೋಗ್ಬೇಕು. ಸೊ ನಮ್ಮ ಅಕ್ಕ ಇವಾಗ ಗಂಗೆನ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಆಂಟಿ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿದ್ರಲ್ವ, ಸೊ ಅಲ್ಲೇ ಇಡಬೇಕು ಇದನ್ನು. ಸೊ ಫುಲ್ಲು ಕೆಸರಿದೆ. ಕೆಸರೆಲ್ಲ ಒಂಥರ ದಪ್ಪ ದಪ್ಪ ಮಣ್ಣು. ಸೊ ಇವಾಗ ನಾನು ಕಳಸ ಇಟ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಥರ ಗಂಗೆ ಕೂರಿಸಿ ಪೂಜೆ ಮಾಡಬೇಕು. 3 ಗುಂಡಿಗೂ 4 ಕಡೆನೂ ಉಡಿ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ಇವತ್ತೇನ್ ಡೇ ಹೇಳು ಇವಾಗಾದ್ರು? ಹಾಂ ಚುಮ್ಮು ಹೇಳಲ್ಲ ಅವಳು. ನನಗೆ ಚಾಕ್ಲೇಟು ಇವಾಗ ನಮ್ಮಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಅವತ್ತು ಚುಮ್ಮುಗಂತೂ ತುಂಬ ತಲೆ ತಿಂದ್ಬಿಟ್ಟಿದ್ದೆ, ಇವತ್ತು ಏನು ಡೇ ಹೇಳು ಅಂತ. ಸೊ ಚುಮ್ಮು ಯಾರು ಅಂತ ಗೊತ್ತಿಲ್ಲ ಅಂದರೆ ನನ್ನ ಬ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ದಿನವೇ ಈ ಥರ ಪೂಜೆ ಮಾಡ್ತಿರೋದು ನನ್ನ ಫ್ಯಾಮಿಲಿಗೆ ಒಂದು ಮೆಮೊರಿ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ಗೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗ್ತಾಯಿದೆ. ಸೊ 1 ಇಯರಲ್ಲೇ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿರ್ತಾರೆ, ಬಟ್ ನಾನೇ ಸರಿಯಾಗಿ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅನಿಸುತ್ತೆ. ಸೊ ಇನ್ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಯೂಟ್ಯೂಬ್ ಕಡೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ಒಂದು ಪುಷ್ ಕೊಟ್ಟಂಗೆ ಆಗುತ್ತೆ. ಸೊ ನನಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬ್ಲಾಗ್ಸ್ ಮಾಡೋಕ್ಕೆ ಒಂದು ಎನರ್ಜಿ ಸಿಕ್ತಂಗೆ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. गातुं यज्ञाय गातुं यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे ॐ शान्ति शायसायिने नमो वयं वै श्रवणाय कुर्महे स मे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः श्रीकालिकादेवी देवताभ्यो नमः वीरभद्रेश्वर स्वामी देवताभ्यो नमः ग्रामदेवताभ्यो नमः श्रीगुरवे नमः सर्वदेवताभ्यो नमः मंत्रपुष्पं समर्पयामि। सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु। ओम शान्ति शान्ति शान्ति। जय नमः पार्वती ಸೊ ಪೂಜೆ ಮಾಡಬೇಕಾದ್ರೆ 4 ಕಡೆನೂ ಉಡಿ ಸೊ ಅದನ್ನೆಲ್ಲ ಗುಂಡಿ ತೆಗೆದೋರೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಅವರೆಲ್ಲ ತಗೊಂಡು ಎಲ್ಲ ತಗೊಂಡಾದ್ಮೇಲೆ ಇವಾಗ ಒಂದೊಂದೇ ಗುಂಡಿನ ಮುಚ್ಚುತ್ತಾ ಇದ್ದಾರೆ ಅವರು. ಸೊ ಇಷ್ಟು ಪ್ರೋಸೆಸ್ ಇರುತ್ತೆ. ಒಂದು ತೋಟನ ಮುಹೂರ್ತ ಮಾಡಬೇಕು ಅಂದರೆ ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ.
ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ಎಲ್ರದ್ದು ಊಟ ಆದಮೇಲೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ ನಮ್ಮ ಅಕ್ಕ ನಮ್ಮ ಅತ್ತೆಗೆ. ಸೊ ಗಂಗೆಗೆ ಏನು ಸೀರೆ ಉಡ್ಸಿರ್ತೀವಿ ಸೊ ಅದನ್ನು ಮನೆ ಮಗಳಿಗೆ ಕೊಡಬೇಕಂತೆ. ಅದಕ್ಕೆ ನಮ್ಮ ಅತ್ತೆಗೆ ನಮ್ಮ ಅಕ್ಕ ಕೊಡ್ತಾ ಇದ್ದಾಳೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಎಷ್ಟು ಗಂಟೆಗೆ ಬಂದಿದ್ವಿ? 11 ಗಂಟೆಗೆ ಬಂದಿದ್ವಿ ಅನ್ಸುತ್ತೆ. ಸೊ ಇವಾಗ 1:15 ಆಗಿದೆ. ಸೊ ಟೈಮ್ ಹೆಂಗೋಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದು ಬೇರೆ ಮುಷಿಯ ಬಂದ್ಬಿಟ್ಟಿದೆ. ನನಗೆ ಅದೇ ಭಯ ಆಗ್ತಿರೋದು. ಮಂಗ ಆದರೆ ಹೆಂಗೂ ತಪ್ಪಿಸ್ಕೊಂಡು ಹೋಗ್ಬೋದು, ಬಟ್ ಮುಷಿಯ ಕಂಡ್ರೆ ಸಿಕ್ಕಾಬಿಟ್ಟೆ ಭಯ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ, ಬೇಗ ಮನೆಗೆ ಹೋಗೋಣ. ಕಮ್ ಬ್ಯಾಕ್. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಇವಾಗ ನಮ್ಮ ಚುಮ್ಮಿ ಊರಿಗೆ ಹೋಗ್ತಾ ಇದ್ದಾಳೆ. ಇವತ್ತು ಊರಿಗೆ ಹೋಗ್ತೀಯ ನೀನು? ಇವತ್ತೇನು ಡೇ ಹೇಳು ಇವಾಗ? ನಾನು ಏನು ಡೇ ಇವತ್ತು? ಓಕೆ, ಈ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೀಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.